नमः ओम विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम 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 हरे हरे ಎಲ್ರಿಗೂ ಮತ್ತೊಮ್ಮೆ ಇವತ್ತಿನ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ನಿಮ್ಗೆಲ್ರಿಗೂ ಏನ್ ಹೇಳ್ತಾರೆ, ಈ ವರ್ಷ ಶುಭವನ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಆ ದೇವರಲ್ಲಿ ಎಲ್ರಿಗೂ ಈ ವರ್ಷ ಒಳ್ಳೇದ್ ಮಾಡ್ಲಿ, ಮತ್ತೆ ಹಾಗೆ ಎಲ್ರೂ ಒಂದು ಅವರವರ ಜೀವನದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕ್ಲಾಸನ್ನ ಶುರು ಮಾಡ್ತಾ ಇದ್ದೇನೆ. ನಾನು ನಿಮ್ಮೆಲ್ಲರಾಗೆ ಒಬ್ಬ ಸಾಮಾನ್ಯ ಸಾಧಕಿನೇ. ಸೊ ಕೆಲವೊಂದು ವಿಚಾರಗಳಲ್ಲಿ ಮುಂದೆ ಹೋಗ್ಬೇಕಾಗತ್ತೆ, ನಾವು ಹೋಗ್ಬೇಕಾಗತ್ತೆ, ನೀವು ಜೊತೆಯಲ್ಲಿ ಬರ್ಬೇಕಾಗತ್ತೆ. ಅದು ಒಂದು ಸಾಧನೆಯ ಒಂದು ಹಂತ ಅಂತ ಹೇಳ್ತೀವಿ. ತುಂಬಾ ಜನ ರೇಖಿ ಇದು ತಗೊಂಡಿರ್ತಾರೆ, ಏನ್ ಹೇಳ್ತಾರೆ, ದೀಕ್ಷೆ ತಗೊಂಡಿರ್ತಾರೆ, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಏನಕ್ಕೆ ರೇಖಿ ಮಾಡ್ಬೇಕು ಅಂತಾನು ಗೊತ್ತಿಲ್ಲದೆ ಇರೋರು ತುಂಬಾ ಜನ ಇದ್ದೀರಾ. ಸೊ ಸುಮಾರು ಸಲ ಫೋನ್ ಮಾಡ್ತಿರ್ತಾರೆ, ಮೇಡಮ್ ನಾವು 24 ಪಾಯಿಂಟ್ಗಳಿಗೆ ಕೈ ಇಟ್ಕೊಳ್ಬೇಕಾ, ರೇಖಿ ಮಾಡೋದಂದ್ರೆ ಹೇಗೆ, ಇದೆಲ್ಲ ಕೇಳ್ತಾ ಇರ್ತಾರೆ. ನೋಡಿ, ನಾವು ಮನುಷ್ಯರಾಗಿ ಈ ಭೂಮಿ ಮೇಲೆ ಹುಟ್ಟಿದೀವಿ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು, ನಮ್ಮ ಒಂದು ಆತ್ಮ ಈ ಒಂದು ಭೂಮಂಡಲದ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಂದಿದೆ ಅಂತ. ಮತ್ತೆ ಮೊಟ್ಟ ಮೊದಲನೇದಾಗಿ ನಾವು ಒಬ್ರಿಗೆ ಒಬ್ರನ್ನ ಹೋಲಿಸ್ಕೊಂಡು ಜೀವನ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಯಾಕೆ ಅಂದ್ರೆ ಅವರ ಆತ್ಮ ಆ ಒಂದು ವಿಚಾರವನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಬಂದಿರತ್ತೆ. ನಮ್ಮ ಒಂದು ಆತ್ಮ ನಮ್ಮ ಜೀವನದ ವಿಚಾರಗಳನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ಹುಟ್ಟಿರ್ತೀವಿ. ನಮ್ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ವಿಚಾರಗಳು ಬಂದು ಹೋಗ್ತವೆ, ನಾವ್ ಅದ್ರ ಬಗ್ಗೆ ತಿಂಕೆ ಮಾಡಲ್ಲ. ಸೊ ನೋಡಿ, ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಒಂದು ಶಾಲೆಗೆ ಹಾಕಿದ್ದಾರೆ, ನಾವು 4ನೇ ಕ್ಲಾಸ್ ಅಲ್ಲಿ ಇದ್ದೀರಾ. ನೀವು 4ನೇ ಕ್ಲಾಸಿನ ಪಾಠ ಬಿಟ್ಬಿಟ್ಟು 3ನೇ ಕ್ಲಾಸ್ ಅವ್ರ ಪಾಠ ಓದೋಕ್ಕೋ ಇಲ್ಲ 5ನೇ ಕ್ಲಾಸ್ ಅವ್ರ ಪಾಠ ನೋಡೋದಕ್ಕೋ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ 4ನೇ ಕ್ಲಾಸಿನ ಪಾಠ ಅಲ್ಲೇ ನಿಂತು ಹೋಗ್ಬಿಡುತ್ತೆ ಅಲ್ವಾ. ಸೊ ಅವಾಗ ಸ್ಕೂಲಲ್ಲಿ ಏನ್ ಮಾಡ್ತಾರೆ, ಫೇಲ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ವರ್ಷ ಓದಪ್ಪ ಅಂತ ಹೇಳ್ತಾರೆ. ಹಾಗೇನೆ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಈ ಒಂದು ಜನ್ಮದಲ್ಲಿ ನಾವ್ ಅದನ್ನ ಕಲ್ತಿಲ್ಲ, ನಾವ್ ಏನ್ ಕಲಿಯಕ್ ಬಂದಿದೀವೋ ಅದನ್ನ ಕಲ್ತಿಲ್ಲ. ಹಾಗೆ ಅದೇನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅದನ್ನ ನಾವು ಮಾಡಿಲ್ಲ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನಾಗತ್ತೆ, ಮತ್ತೆ ಇನ್ನೊಂದ್ಸಲ ಜನ್ಮ ಬರುತ್ತೆ, ಆ ಜನ್ಮದಲ್ಲಿ ಮತ್ತೆ ಕಲಿಬೇಕಾಗತ್ತೆ. ಸೊ ಅವಾಗ ಏನಾಗತ್ತೆ, ಹೋದ ವರ್ಷ ಕಲ್ತಿದೀವಿ, ಸುಲಭ ಆಗ್ಬೋದು ಅಂತ ಅನ್ಕೊಂಡಿರ್ತೀವಿ. ಸೊ ಸುಲಭ ಆಗೋಂಗಿದ್ರೆ ನಾವು ಫಸ್ಟ್ ವರ್ಷನೇ ಪಾಸ್ ಆಗ್ಬಿಟ್ಟಿರ್ತೀವಲ್ವಾ. ಸೊ ಆ ಒಂದು ವಿಚಾರದಲ್ಲಿ ನಾವು ನೋಡಕ್ ಹೋದಾಗ ನಮ್ಮನ್ನ ನಾವು ಅಲರ್ಟ್ ಆಗಿ ಇಟ್ಕೊಳ್ಬೇಕು. ನಮ್ಮ ತುಂಬಾ ವಿಚಾರಗಳನ್ನ ನಾವು ಅಲರ್ಟ್ ಆಗಿ ಇಟ್ಕೊಂಡಷ್ಟು ತುಂಬಾ ಒಳ್ಳೇದು. ಸೊ ಈ ಒಂದು ಕಾರಣಕ್ಕೆ ಏನಾಗತ್ತೆ, ನಮ್ಮ ದೇಹದ 24 ಪಾಯಿಂಟ್ಗಳು ವೆರಿ ಇಂಪಾರ್ಟೆಂಟ್. ಈ 24 ಪಾಯಿಂಟ್ಗಳು ನೀವು 2ನೇ ಲೆವೆಲ್ ರೇಖೆಗೆ ಹೋಗೋ ತನಕ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂದ್ರೆ ತುಂಬಾ ಬ್ಲಾಕೇಜಸ್ ಇರುತ್ತೆ. ಜಸ್ಟ್ ಹೇಗೆ ಅಂತಂದ್ರೆ, ನೀವೊಂದು ಪೈಪ್ ಲೈನ್ ನೆನ್ಪಿಟ್ಕೊಳ್ಳಿ. ಒಂದ್ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಪೈಪ್ ಲೈನ್ ರೆಡಿ ಮಾಡಿದ್ದಾರೆ. ಆ ಪೈಪ್ ಲೈನ್ ಅಲ್ಲಿ ಆ ನಲ್ಲಿಯಲ್ಲಿ ಒಂದೊಂದು ಕಡೆ ಒಂದೊಂದು ಬ್ಲಾಕೇಜ್ ಇತ್ತು ಅಂದ್ರೆ, ಆ ನಲ್ಲಿಗೆ ಪರ್ಟಿಕ್ಯುಲರ್ ಆಗಿರುವಂತ ಬ್ಲಾಕೇಜ್ 24 ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ ಒಂದು ಬಿಲ್ಡಿಂಗ್ ಅಲ್ಲಿ. ಆ 24 ಪಾಯಿಂಟ್ ಅಲ್ಲಿ ಮೇನ್ 7 ಪಾಯಿಂಟ್ ಇದೆ. ಆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ದೊಡ್ಡ ಬ್ಲಾಕೇಜ್ ಕುತ್ಕೊಂಡಿದೆ ಅಂತ ಅನ್ಕೊಳ್ಳಿ. ಆ 7 ಪಾಯಿಂಟ್ಗೆ 24 ಮೆಕ್ಕಿದ ಪಾಯಿಂಟ್ಗಳು ಬರುತ್ತಲ್ವಾ, ಆ ಒಂದು ಬ್ಲಾಕೇಜ್ ಕುತ್ಕೊಂಡ್ರೆ ಅದ್ರಲ್ಲಿ ಯಾವ್ದೊಂದು ಬ್ಲಾಕೇಜ್ ಕುತ್ಕೊಂಡಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಇದು ಬ್ಲಾಕ್ ಆಗಕ್ ಶುರು ಆಗುತ್ತೆ. ಸೊ ಈ ಒಂದು ಬಾಡಿಯಲ್ಲಿ 24 ಮೇನ್ ಪಾಯಿಂಟ್ಗಳಿದೆ. ಸೊ ಅದರಲ್ಲಿ 7 ನಾನ್ ಹೇಳ್ತಿರುವಂತ ದೊಡ್ಡ ಪಾಯಿಂಟ್ಗಳು ಯಾವ್ದು, 7 ಚಕ್ರಗಳು. ಸೊ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಬ್ಲಾಕ್ ಬಂದಾಗ ಏನಾಗುತ್ತೆ, ಆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಅವಯವಗಳಾಗಿರ್ಬೋದು, ನಮ್ಮ ಜೀವನದ ಒಂದು ಫೇಸ್ ಅಲ್ಲಿ ಆಗಿರ್ಬೋದು, ತೊಂದರೆಗಳು ಕಾಣಿಸೋದು ಸಹಜ. ನಾವಿವಾಗ ಜ್ಯೋತಿಷ್ಯ ನೋಡ್ತೀವಿ, ಮನೆಯ ವಾಸ್ತು ನೋಡ್ತೀವಿ, ಇದೆಲ್ಲಾನು ನೋಡ್ತೀವಿ. ಸೊ
ಸೊ ಏನಾಗತ್ತೆ, ಮೊಟ್ಟ ಮೊದಲನೇದಾಗಿ ನಮ್ಮ ಜ್ಯೋತಿಷ್ಯದಲ್ಲಿ ಏನಾಗತ್ತೆ, ನಮ್ಮ ದೇಹದಲ್ಲಿರುವಂತ ಎಲ್ಲ ಅವಯವಗಳು ಗ್ರಹಗತಿಗಳಿಗೂ ಸಂಬಂಧಪಟ್ಟ ಹಾಗೆ ಯೂನಿವರ್ಸಿಗೂ ಸಂಬಂಧಪಟ್ಟಿರುತ್ತೆ. ಸೊ ನೀವು ಸತತವಾಗಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಆ ಬ್ಲಾಕೇಜ್ಗಳು ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ದಾರಿ ಬರೋದಕ್ಕೆ ಶುರು ಆಗುತ್ತೆ. ಈಗ ಮೊದಲನೇ ರೇಖಿ ತಗೊಂಡ್ವಿ, ಸೊ ಮೇಡಮ್ ಏನೋ ಫ್ರೀ ಕೊಡ್ತಿದ್ದಾರೆ, ನಾವು ತಗೊಂಡ್ವಿ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ ಮಾಡ್ತಿರ್ತೀರಾ. ಅಲ್ಲ, ಸೆಕೆಂಡ್ ಲೆವೆಲ್ಗೆ ಹೋಗೋದಕ್ಕೆ ಪ್ರಯತ್ನ ಪಡಿ. ಸೆಕೆಂಡ್ ಲೆವೆಲ್ ಮಾಡ್ಕೊಂಡು ಥರ್ಡ್ ಲೆವೆಲ್ ಮಾಡ್ಕೊಳ್ಳಿ. ಮುಂದೆ ನೀವು ನಿಮ್ಮ ಒಂದು ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆಗಳನ್ನ ಮಾಡ್ತಾ ಹೋಗಿ. ಕೆಲವರ ಸಹಾಯದಿಂದ ಈ ವರ್ಷ ನಾವು ಗಿಡಗಳನ್ನ ನಡ್ಬೇಕು ಅಂತ ಅನ್ಕೊಂಡಿದೀವಿ. ಅವರು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ವರ್ಷ ನಮ್ಮಲ್ಲಿ ಗಿಡಗಳೆಲ್ಲ ನಡ್ತಾ ಇದ್ವಿ. ಸೊ ಹಾಗೆ ಏನ್ ಹೇಳ್ತಾರೆ, ಗೋಶಾಲೆದು ಕೂಡ ಪ್ರೋಗ್ರಾಮ್ ನಡೀತಾ ಇದೆ. ಏನಕ್ಕೆ ನಾನು ಇದನ್ನ ಮಧ್ಯದಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಗಿಡ ಕಾಣಿಸ್ತು ಅದಕ್ಕೋಸ್ಕರ. ನಿಮ್ಗೆ ನಾನು ಇನ್ನೊಂದೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಲೈಫ್ ಅಲ್ಲಿ ಆಟೋಮೆಟಿಕ್ ಆಗಿ ಬ್ಲಾಕೇಜ್ಗಳು ಕ್ರಿಯೇಟ್ ಆಗಿರೋದು ಕ್ಲಿಯರ್ ಆಗ್ಬೇಕು ಅಂದ್ರೆ, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಮರ ನಟ್ಟು ನೀರ್ ಹಾಕಿ. ನಮ್ಗೆ ಇವಾಗ ಗೊತ್ತಾಗಲ್ಲ. ಕೆಲವರು ಈಗ ಫೋನ್ ಮಾಡ್ತಿರ್ತಾರೆ, ಮೇಡಮ್ ನನ್ಗೆ ರೇಖಿ ಸೆನ್ಸೇ ಆಗ್ತಿಲ್ಲ, ನಾನು ಫಸ್ಟ್ ಲೆವೆಲ್ ತಗೊಂಡಿದ್ದೀನಿ, ನಿನ್ನೆನ ಮೊನ್ನೆನ ಯಾರೊಬ್ರು ಫೋನ್ ಮಾಡಿದ್ರು, ಮೇಡಮ್ ನಾನು ಫಸ್ಟ್ ಲೆವೆಲ್ ರೇಖಿ ತಗೊಂಡಿದ್ದೀನಿ, 1 ತಿಂಗಳಾಯ್ತು, ಸೆನ್ಸೇ ಆಗ್ತಿಲ್ಲ ನನ್ಗೆ, ರೇಖಿ ಮಾಡ್ತಾ ಇದ್ದೀನಿ ಅಂತ ಅಂದ್ರು. ನನ್ ರೇಖಿ ವರ್ಕ್ ಆಗುತ್ತೋ ಇಲ್ವಾ ಅಂತ ಹೇಗ್ ನಾನ್ ಟೆಸ್ಟ್ ಮಾಡ್ಲಿ ಅಂದ್ರು. ಅದಕ್ಕೆ ನಾನ್ ಹೇಳ್ದೆ, ನೀವು ಇನ್ನೊಬ್ರಿಗೆ ಯಾರಿಗಾದ್ರೂ ಹೀಲಿಂಗ್ ಕೊಟ್ಟು ನೋಡಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ವರ್ಕ್ ಆಗುತ್ತೋ ಇಲ್ವೋ ಅಂತ. ಕೆಲವರಿಗೆ ಸೆನ್ಸ್ ಆಗುತ್ತೆ, ಅವ್ರ ಬಾಡಿಯಲ್ಲಿ ರೇಖಿ ಪ್ರವಾಹ ಆಗ್ತಿರೋದು ಗೊತ್ತಾಗತ್ತೆ, ಅವರು ಹೀಲ್ ಆಗ್ತಿರೋದು ಗೊತ್ತಾಗ್ತಾ ಇರತ್ತೆ. ಸೆನ್ಸ್ ಆಗ್ಲಿಲ್ಲ ಅಂದ್ರೆ ರೇಖಿ ಏನ್ ಸೆನ್ಸ್ ಆಗಿಲ್ಲ ಅಂದ ಮಾತ್ರಕ್ಕೆ ಹೀಲ್ ಆಗಲ್ಲ ಅಂತಲ್ಲ. ರೇಖಿ ಸೆನ್ಸ್ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಹೀಲಿಂಗ್ ಆಗ್ತಾ ಇದೆ. ಸೊ ನೀವು ಜಸ್ಟ್ ಇನ್ನೊಬ್ರಿಗೆ ಹೀಲಿಂಗ್ ಕೊಟ್ಟು ನೋಡಿ, ಅವ್ರಿಗೇನೋ ಒಂದ್ ಚಿಕ್ಕದು ಕೆಮ್ಮು ಬರ್ತಾ ಇರತ್ತಾ, ಸೊ ಆ ಕೆಮ್ಮನ್ನ ಹೀಲ್ ಮಾಡ್ಕೊಡಿ, ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗತ್ತೆ ಅಲ್ಲಿ ಹೀಲಿಂಗ್ ನಡೀತಾ ಇದೆ ಅಂತ. ಹಾಗೇನೆ ನಮ್ಮ ಮಾಸ್ಟರ್ಗಳಿಗೆ ಸುಮಾರು ಜನಗಳಿಗೆ ಅವರೇ ಹೇಳ್ತಿದ್ರು, ನಮ್ಗೆ ಇದು ಗೊತ್ತಾಗ್ತಿರ್ಲಿಲ್ಲ, ಏನು ನಮಗೂ ನಾವು ರೇಖೆ ಮಾಡ್ಕೊಳ್ಳುವಾಗ 3ನೇ ಡಿಗ್ರಿಗೆ ಹೋಗೋ ತನಕ ನಮಗೂ ಸೆನ್ಸ್ ಆಗ್ತಿರ್ಲಿಲ್ಲ. ಸುಮಾರು ವಿಚಾರಗಳಲ್ಲಿ ಅವರಿಗೆ ಈ ತರದ್ದು ಅನುಭವಗಳೆಲ್ಲ ಆಗಿದ್ದಿದೆ. ಕೆಲವರಿಗೆ ಮಾಸ್ಟರ್ ಡಿಗ್ರಿಗೆ ಹೋದ್ಮೇಲೆ ಅನುಭವಕ್ಕಾಗಿದ್ದಿದೆ, ಕೆಲವರಿಗೆ ಅವರ ದೇಹದಲ್ಲಿರುವಂತ ಬ್ಲಾಕೇಜ್ಗಳು ಕ್ಲಿಯರ್ ಆದ್ಮೇಲೆ ಸೆನ್ಸ್ ಆಗಿರುವಂತ ಉದಾಹರಣೆಗಳಿದೆ. ಕೆಲವರಿಗೆ ಈ ಅನುಭವಗಳೆಲ್ಲ ಈ ಜನ್ಮದಲ್ಲಿ ಆಗೋದಿಲ್ಲ, ಮುಂದಿನ ಜನ್ಮದಲ್ಲಿ ಆಗಿರ್ಬೋದು ಅಥವಾ ಹಿಂದಿನ ಜನ್ಮದಲ್ಲಿ ಆಗಿದ್ದಿರ್ಬೋದು. ಸೊ ಅದನ್ನ ದಾಟ್ಕೊಂಡು ಇವರು ಹೈಯರ್ ಲೆವೆಲ್ಗೆ ಬಂದಿರ್ಬೋದು, ಆದ್ರೆ ಮರ್ತು ಮತ್ತೆ ಫಸ್ಟ್ ಇಂದ ಬರ್ತಾ ಇರ್ಬೋದು, ಯಾರಿಗ್ ಗೊತ್ತು. ಸೊ ಬಟ್ ನೀವು ಹಂಗಂತೇಳಿ ನಿಮ್ಗೆ ಸೆನ್ಸ್ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ ಅನ್ನೋ ಕಾರಣಕ್ಕೆ ರೇಖಿ ಮಾಡ್ದೇಲೆ ಮಾತ್ರ ಇರ್ಬೇಕು. ಏನಾಗುತ್ತೆ ರೇಖಿ ಮಾಡ್ತಾ ಮಾಡ್ತಾ ಅಂದ್ರೆ, ಈ ಪೈಪಲ್ಲಿರೋ ಬ್ಲಾಕೇಜ್ ತೆಗ್ದಾಗ ಆಟೋಮೆಟಿಕ್ ಆಗಿ ನೀರ್ ಹರಿಯಕ್ ಶುರು ಆಗುತ್ತಲ್ವಾ, ಹಂಗೆ ಫ್ಲೋ ಶುರು ಆಗ್ಬೇಕು ನಮ್ಮಲ್ಲಿ. ಸೊ ಫ್ಲೋ ಶುರು ಆದಾಗ ಏನಾಗತ್ತೆ ಅಂದ್ರೆ, ನಮ್ಮ ಕರ್ಮಗಳು ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗಿ ನಮ್ಮ ಲೈಫ್ ಅಲ್ಲಿ ಎಲ್ಲಾ ವಿಚಾರಗಳು ಆಟೋಮೆಟಿಕ್ ಆಗಿ ಸ್ಪೀಡ್ ಆಗಿ ನಡಿಲಿಕ್ಕೆ ಶುರು ಆಗತ್ತೆ. ಅರ್ಥ ಆಯ್ತಲ್ಲ? ಎಲ್ಲ ವಿಚಾರಗಳು ಕ್ಲೀನ್ ಆಗಿ ನಡಿಲಿಕ್ಕೆ ಶುರು ಆಗುತ್ತೆ. ಹೇಗೆ ಅಂದ್ರೆ, ನಿಮ್ಮ ದೈನಂದಿನ ಜೀವನದಲ್ಲೇ ನೋಡಿ, ನಿಮ್ಗೆ ಸದಾ ಯಾರ ಹತ್ರ ಜಗಳ ಆಡ್ತಾ ಇದ್ರೆ ಅವ್ರ ಹತ್ರ ಜಗಳ ಆಡ್ಬೇಕು ಅಂತ ಅನ್ಸಲ್ಲ, ನೀವು ಅವ್ರನ್ನ ಫರ್ಗಿವ್ ಮಾಡ್ತೀರಾ. ನೆನ್ಪಿಟ್ಕೊಳ್ಳಿ, ನೀವು ಓಪನ್ ಮಾಡದೆ, ನೀವು ಏನೂ ಮಾಡದೆ ಹಾಗೇನೆ ನೀವು ಇನ್ನೊಬ್ರನ್ನ ಶಂಸಕ್ ರೆಡಿ ಆಗಿದ್ದೀರಾ ಅಂತಂದ್ರೆ ರೇಖೆ ನಿಮ್ ಮೇಲೆ ಪ್ರಭಾವ ಬೀರ್ತಾ ಇದೆ. ನೀವೇನೂ ಮಾಡ್ದಲೇ ಇದ್ರು ಕೂಡ ನಿಮ್ಮ ಒಂದು ಅನಾರೋಗ್ಯದ ವಿಚಾರಗಳು ಇವತ್ ಬಂದು ನಾಳೆ ಕ್ಲಿಯರ್ ಆಗ್ತಿದೆ ಅಂದ್ರೆ ರೇಖೆ ನಿಮ್ ಮೇಲೆ ವರ್ಕ್ ಆಗ್ತಾ ಇದೆ. ನೀವ್ ಯಾವ್ದೋ ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತೀರಾ, ಯಾವ್ದೋ ಒಂದ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಆದ್ರೆ ಸುಮಾರು ಸಲ ಅದನ್ನ ಹಿಂದೆ ಮಾಡಿದ್ರೆ ನಿಮ್ಗೆ ವರ್ಕ್ ಆಗಿದ್ದಿರಲ್ಲ, ಬಟ್ ಇವಾಗ ವರ್ಕ್ ಆಗ್ತಾ ಇದೆ, ರೇಖಿ ನಿಮ್ ಮೇಲೆ ವರ್ಕ್ ಆಗ್ತಾ ಇದೆ. ನಿಮ್ಮನ್ನ ಯಾರೋ ಒಬ್ರು ಬೈತಾರೆ ಅಂತ ಅನ್ಕೊಂಡಿರ್ತೀರಾ, ಅವ್ರು ಬೈಯೋದಿಲ್ಲ, ಹಾಗೆ ನಿಮ್ಮನ್ನ ಏನೋ ಒಂದು ಮಾತಾಡಿ ಮುಂದೆ ಹೋಗ್ತಾರೆ, ರೇಖಿ ನಿಮ್ ಮೇಲೆ ವರ್ಕ್ ಆಗ್ತಿದೆ ಅಂತ. ನಿಮ್ಗೆ ಯಾವ್ದೋ ಒಂದು ವಿಚಾರದಲ್ಲಿ ತೊಂದರೆ ಆಗ್ತಾ ಇತ್ತು, ಈ ಸಲ ಅಲ್ಲಿ ತೊಂದರೆ ಆಗ್ತಿಲ್ಲ, ಏನೋ ಒಂದು ದಾರಿ ಕಾಣಿಸ್ತಾ ಇದೆ, ರೇಖಿ ನಿಮ್ಮ ಮೇಲೆ ವರ್ಕ್ ಆಗ್ತಾ ಇದೆ. ದಿಸ್ ಇಸ್ ಹೌ ನಿಮ್ಮ ಲೈಫ್ ಅಲ್ಲಿ ರೇಖಿ ವರ್ಕ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. 21 ದಿನಗಳ ಕಾಲ ನೀವು ಯಾವುದೇ ಒಂದು ಅಡೆತಡೆ ಇಲ್ಲದೆ ಆಟೋಮೆಟಿಕ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡಿ. 21 ದಿನಗಳ ಕಾಲ ನೀವು ರೇಖಿನ ಬಿಡ್ಲೇಬೇಡಿ, ಮಿನಿಮಮ್ ಆಟೋಮೆಟಿಕ್ ಆಗಿ ವರ್ಕ್ ಆಗತ್ತೆ. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ, ಅವ್ರ ಜೀವನದಲ್ಲಿ ಪ್ರತಿದಿನ ಮಿರಕಲ್ ಆಗಿ 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 ಅವ್ರಿಗೆ ಹೊಸ ಮಿರಕಲ್ ಅಂತಾನೆ ಅನ್ಸಲ್ಲ, ಯಾಕೆಂದ್ರೆ ಅದು ಅವ್ರಿಗೆ ರೆಗ್ಯುಲರೈಸ್ ಆಗಿರುತ್ತೆ. ರೇಖಿ ಮಾಡ್ತಾ ಇರ್ತಾರಲ್ವಾ, ಅದು ಅವರಿಗೆ ರೆಗ್ಯುಲರೈಸ್ ಆಗಿರುತ್ತೆ, ಹಾಗಾಗಿ ಮಿರಾಕಲ್ ಅನ್ಸಲ್ಲ. ಅದೇ ಬೇರೆಯವ್ರ ಹತ್ರ ನೋಡಿದಾಗ, ಓ ಇವ್ರಿಗೆ ಹಿಂಗಾಗ್ತಾ ಇದೆ, ನಾನ್ ಮಾಡ್ತಾ ಇಲ್ವಲ್ಲ, ನಂಗೆ ಆಗ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ.
ಸೊ ಇದು ಕೂಡ ನಡೆಯುತ್ತೆ. ಬಟ್ ನಿಮ್ಮ ಲೈಫ್ ಅಲ್ಲಿ ಎಲ್ಲಾ ವಿಚಾರಗಳು ತುಂಬಾ ಸುಂದರವಾಗಿ ನಡೆಯೋದಕ್ಕೆ ಶುರುವಾಗಿದೆ ಅಂತ ಅನ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ರೇಖಿ ತುಂಬಾ ಮಹತ್ತರವಾದ ಪಾತ್ರ ವಹಿಸಿದೆ ಅಂತ ಅನ್ಕೊಳ್ಬೇಕು. ಇದು ಏನ್ ಮಾಡತ್ತೆ, ಹೇಗ್ ವರ್ಕ್ ಆಗತ್ತೆ ನೋಡಿ. ಇದೇ ಒಂದ್ ಕಾರಣಕ್ಕೆ ಹಿಂದೆ ನಮ್ಮ ಮನೆಗಳಲ್ಲಿ ಎಲ್ಲಾರು ಒಂದ್ ಕಡೆಯಿಂದ ಅವರ 7 ಚಕ್ರಗಳನ್ನ ಅವರ ಓರವನ್ನ ಸರಿ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಒಂದು ಆಚರಣೆ ತಂದ್ರು. ಬೆಳಿಗ್ಗೆ ಎಲ್ಲಾರು ಬೇಗ ಎದ್ದೇಳಿ ಸ್ನಾನ ಮಾಡಿ ಕಸ ಗಿಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಮನೇಲಿ ದೇವ್ರ ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ರೆಡಿಯಾಗಿ ಸ್ನಾನ. ಇದು ನಮ್ಮ ದಕ್ಷಿಣ ಕನ್ನಡ ಈ ಕಡೆ ಭಾಗಗಳಲ್ಲಿ ಪೂಜೆ ಮಾಡುವಾಗ ಆರತಿ ಮಾಡುವಾಗ ಶಂಖ ಜಾಗಂಟೆ ಇದೆಲ್ಲ ಬಳಸ್ತಾರೆ. ಸೊ ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಇವತ್ತಿನ ದಿನ ನಾವು ಇದು ಏನ್ ಹೇಳ್ತಾರೆ ಟಿಬೆಟಿಯನ್ ಬೌಲ್ಗಳನ್ನ ಉಪಯೋಗಿಸ್ತೀವಿ. ಈ ಶಬ್ದಕ್ಕೂ ನಮ್ ಜಾಗಂಟೆ ಶಬ್ದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ನಮ್ ಜಾಗಂಟೆ ನಾವು ಈ ತರ ಬಾರಿಸ್ತೀವಿ, ಹೌದಾ? ಇದನ್ನ ಹಿಂಗ್ ಇಟ್ಕೊಂಡು ಹಿಂಗೆ 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 ಸುತ್ತೀವಿ. ಯಾಕೆ? ನಮ್ಮ ಆರ ಕ್ಲೆನ್ಸ್ ಆಗತ್ತೆ ಅಂತ. ನಮ್ ಗುರು ಹಿರಿಯರು ಆಲ್ರೆಡಿ ಇದನ್ನ ನಮ್ಮ ಊರಲ್ಲಿ ಮನೇಲಿ ಮಾಡಕ್ಕಾಗಿಲ್ವಾ, ದೇವಸ್ಥಾನಕ್ಕಾದ್ರೂ ಹೋಗಿ ಗಂಟೆ ಹೊಡೀರಿ ಅಂತ ಗಂಟೆ ಕಟ್ಸಿದಾರೆ. ನಾವ್ ಅದನ್ನ ಮಾಡಲ್ಲ. ಯಾಕೆ? ನಮಗ್ ಅದ್ರದ್ದು ಸೈನ್ಸ್ ಗೊತ್ತಿಲ್ಲ. ನೀವು ಒಂದು ಗಂಟೆನ ಹಿಂಗ್ ಮೇಲ್ಗಡೆ ಇರುತ್ತಲ್ಲ, ಈ ಗಂಟೆನ ಹಿಂಗಂತ ಹೊಡೆದ್ರೆ ಹಿಂಗೆ ಈ ರಿಪ್ಪಲ್ ಸೌಂಡ್ ನಮ್ಮ 7 ಚಕ್ರಗಳನ್ನ ಆಟೋಮೆಟಿಕ್ ಆಗಿ ಹೀಲ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಆಟೋಮೆಟಿಕ್ ಆಗಿ ನಮ್ದು 7 ಚಕ್ರಗಳು ಓಪನ್ ಆಗಿ ಅದರಿಂದ ಬರುವಂತ ಅನ್ವಾಂಟೆಡ್ ವಿಷಯಗಳು ಒಂದೇ ಸಲಕ್ಕೆ ಬ್ಲಾಕ್ಔಟ್ ಆಗತ್ತೆ. ಅಲ್ಲಿಂದ ಮನೆಗೆ ಬಂದ್ಮೇಲೆ ನಿಮ್ಮ ನಿತ್ಯ ಸಾಧನೆಗಳನ್ನ ಮಾಡಿ, ನಿಮ್ಗೆ ಆ ಚಕ್ರಗಳಲ್ಲಿರುವಂತ ಬ್ಲಾಕೇಜ್ಗಳು ಹೊರಟೋಗುತ್ತೆ. ರೇಖಿ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಅಲ್ಲಿ ವಿಚಾರಗಳು ಗೊತ್ತಾಗ್ಲಿಕ್ಕೆ ಶುರು ಆಗತ್ತೆ. ಇನ್ನು ದೇವಸ್ಥಾನದಲ್ಲಿ ಕೊಡುವಂತ ತೀರ್ಥ, ತುಂಬಾ ಜನ ಮ್ಯಾನಿಫೆಸ್ಟೇಷನ್ ಮಾಡ್ತೇನೆ ಅಂತ ರಾತ್ರಿ ಹಗ್ಲು ಕಣ್ಣಲ್ಲಿ ನೀರ್ ಬಿಟ್ಟು ನಿದ್ದೆ ಬಿಟ್ಟು ಏನೇನೋ ಎಲ್ಲ ಮಾಡ್ತಿರ್ತಾರೆ. ನಿಮ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ಬೇಕು ಅಂದ್ರೆ ತಲೆ ಸ್ನಾನ ಮಾಡ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿ, ಆ ಸಂಕಲ್ಪದ ನೀರಿರುತ್ತಲ್ಲ ಅದ್ರಲ್ಲಿ ತುಳಸಿ ಹಾಕಿರ್ತಾರೆ, ಕೆಲವು ಹೂಗಳ ಎಸೆನ್ಸ್ ಹಾಕಿರ್ತಾರೆ. ಏನಕ್ಕಿರ್ಬೋದು ಇದು ಅಂತ ಹೇಳಿದ್ರೆ, ನ್ಯಾಚುರಲಿ ಹೂಗಳಿಂದ ಬರುವಂತ ಎಸೆನ್ಸು ನಮ್ಮ ದೇಹದ ತುಂಬಾ ಒಂದು ಏನ್ ಹೇಳ್ತಾರೆ ಗ್ರಂಥಿಗಳ ಮೇಲೆ ವರ್ಕ್ ಆಗತ್ತೆ, ಆಟೋಮೆಟಿಕ್ ಆಗಿ ವರ್ಕ್ ಆಗತ್ತೆ. ನೀವು ಕೇಳಿರ್ಬೋದು ಬ್ಯಾಚ್ ಫ್ಲವರ್ ರೆಮಿಡಿ ಇರ್ಬೋದು, ಫ್ಲವರ್ ರೆಮಿಡೀಸ್ ಇರ್ಬೋದು, ಅಥವಾ ನಮ್ಮಲ್ಲಿ ಆಯುರ್ವೇದದಲ್ಲಿ ನಿಮ್ಗೆ ಕೆಲವೊಂದು ಏನ್ ಹೇಳ್ತಾರೆ ಕಷಾಯಗಳನ್ನ ಕೊಡೋದಿರ್ಬೋದು. ಕೆಲವೊಂದು ನಮ್ಮನೇಲಿ ಧೂಪ ದೀಪ ಯಾಕೆ ಹಾಕ್ತಾರೆ, ಯಾಕೆ ಫ್ರಾಗ್ರೆನ್ಸ್ ನಾವು ಉಪಯೋಗಿಸ್ತೀವಿ ಪೂಜೆ ಮಾಡುವಾಗ? ಇದೇ ಒಂದು ಕಾರಣಕ್ಕೆ 72,000 ನಾಡಿಗಳಲ್ಲಿ ಬ್ಲಾಕೇಜ್ ಇರುವಂತ ಬ್ಲಾಕೇಜ್ ನಮ್ಮನ್ನ ಬಿಟ್ಟು ನಮ್ಮ ಒಂದು ದೇಹ ಸರಾಗವಾಗ್ಲಿ ಅಂತ ಕಾರಣಕ್ಕೆ. ಸೊ ಇದಕ್ಕೆ ಧೂಪ ದೀಪ ನೈವೇದ್ಯ ಆರತಿ ಶಂಖ ಜಾಗಟೆ ಇದೆಲ್ಲ ಬಳಸುವಂಥದ್ದು. ಸೊ ಇದನ್ನೆಲ್ಲ ಬಳಸಿ ನಮ್ಮ ಒಂದು ವಿಚಾರವನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಲ್ಲ, ಇದೇ ರೇಖಿ ಕೂಡ ಅದ್ರಲ್ಲೇ ಬರುವಂತ ಒಂದು ಪಾರ್ಟ್. ಸೊ ಈ ಎಲ್ಲ ಆದ್ಮೇಲೆ ನಾವು ನಮ್ಮ ಕೈಗಳನ್ನ ಉಜ್ಜಿ ನಮ್ಮ ಕಣ್ಣಿನ ಮೇಲೆ, ಕಿವಿಗಳ ಮೇಲೆ, ತಲೆ ಮೇಲೆ, ಹಿಂಭಾಗ ಎಲ್ಲ ದೇಹಗಳ ಭಾಗಗಳ ಮೇಲೆ ಕೈ ಇಟ್ಕೊಳ್ತೀವಿ. ನಿಮ್ಗೆ ಏನು ಹೇಳಕ್ ಗೊತ್ತಾಗಿಲ್ಲ ಅನ್ಕೊಳ್ಳಿ, ಥ್ಯಾಂಕ್ ಯು ಅಂತ ಹೇಳಿ ಸಾಕು. ನಾನ್ ಹೇಳಲೇಬೇಕಾ ಮೇಡಮ್ ಆ ಮಂತ್ರ, ನೀವೇನೋ ಹೇಳ್ಕೊಡ್ತೀರಲ್ಲ ಅದೆಲ್ಲ ಅಂತ ಕೇಳಿದ್ರು, ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಥ್ಯಾಂಕ್ ಯು, ನೀನ್ ವರ್ಕ್ ಮಾಡ್ತಾ ಇದೀಯಾ ಪರಿಪೂರ್ಣವಾಗಿ ಅಂತ ಹೇಳಿ 3 ನಿಮಿಷ ಇಟ್ಕೊಳ್ಳಿ ಸಾಕು. ಅದಕ್ಕೆ ಹೆಲ್ಪ್ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಎಲ್ಲ ಭಾಗಗಳು ಆಟೋಮೆಟಿಕ್ ಆಗಿ ವರ್ಕ್ ಹಾಕೋದಕ್ಕೋಸ್ಕರನೇ ನಾವು ಕೈಗಳನ್ನ ಇಡ್ತಿರೋದು. ಸೊ ಸೆಕೆಂಡ್ ಲೆವೆಲ್ ಆದವರು ಸಿಂಬಲ್ ಗಳನ್ನ ಹಾಕೊಳ್ತಾರೆ. ನೋಡಿ, ಸಿಂಬಲ್ಗಳು ಅಂದ್ರೆ ಏನು ಅಂದ್ರೆ ಚಾನಲೈಸ್ ಮಾಡ್ದಂಗೆ. ಇವಾಗ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ, ಲೆಫ್ಟ್ ತಗೋಬೇಕೋ ರೈಟ್ ತಗೋಬೇಕೋ ಗೊತ್ತಿಲ್ಲ. ನೆನ್ಪಿಟ್ಕೊಳ್ಳಿ, ನೀವು ರೇಖಿನ ಮಾಡುವಾಗ ಊರಲ್ಲೆಲ್ಲ ಮಳೆ ಹೊಯ್ದಂಗಿರತ್ತೆ. ನೀವು ಸಿಂಬಲ್ಗಳ ಮೂಲಕ ನೀವು ರೇಖಿ ಮಾಡಿದಾಗ ಹೇಗಿರುತ್ತೆ ಅಂದ್ರೆ, ನಿಮ್ ಗದ್ದೆಗೆ ನಾವು ನೀರ್ ಹಾಯಿಸ್ಬೇಕು ಅಂದ್ರೆ ಚಾನಲ್ ಇಂದ ನೀರ್ ಬರುತ್ತೆ ಅಂದ್ರೆ ದೊಡ್ಡ ಚಾನಲ್ ಇಂದ ನೀರು ನಿಮ್ಮ ಒಂದು ಸಬ್ ಚಾನಲ್ ಬರುತ್ತೆ, ಸಣ್ಣ ಸಬ್ ಚಾನಲ್ ಇಂದ ಪಕ್ಕದ ಗದ್ದೆಗೆ ಬಂದು ಪಕ್ಕದ ಗದ್ದೆಯಿಂದ ನಿಮ್ ಗದ್ದೆಗೆ ಬರುತ್ತೆ. ಹೀಗೆ ನೀರಿನ ವರ್ಕ್ ಆಗತ್ತಲ್ವಾ? ಹಾಗೇನೆ ಸಿಂಬಲ್ ಗಳನ್ನ ನಾವು ಚಾನಲೈಸ್ ಮಾಡ್ತೀವಿ. ಯಾವ ಸಿಂಬಲ್ ಯಾವ ವಿಷಯಕ್ಕೆ ಯಾವಾಗ ವರ್ಕ್ ಮಾಡ್ಬೇಕು ಇದಕ್ಕೋಸ್ಕರ ಸಿಂಬಲ್ ಗಳನ್ನ ಬಳಸ್ತೀವಿ. ಸೊ ನಿಮ್ಗೆ ಸಿಂಬಲ್ ಅನ್ನ ನೋಡಿದಾಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಥಾಟ್ ಬರುತ್ತೆ, ಓ ಈ ಸಿಂಬಲ್ ಅನ್ನ ನಾನು ಇದಕ್ಕೆ ಬಳಸ್ಬೇಕು.
ಸೊ ಇದು ನನ್ಗೆ ಇದಕ್ ವರ್ಕ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾವು ಸಿಂಬಲ್ ಗಳನ್ನ ಬಳಸ್ತೀವಿ. ಹಾಗೆ ಕ್ರಿಸ್ಟಲ್ಗಳು, ಪಿರಮಿಡ್ಗಳು ಇದಕ್ಕೆಲ್ಲ ಪೂರಕವಾಗಿ ವರ್ಕ್ ಆಗತ್ತೆ. ಕ್ರಿಸ್ಟಲ್ಗಳಿಗೆ ನಮ್ ತರನೇ ಜೀವ ಇರುತ್ತೆ, ಪಂಚೇಂದ್ರಿಯಗಳಿಂದ ಪಂಚಭೂತಗಳಿಂದ ಅದು ಇದು ಆಗಿರುತ್ತೆ. ಯಾಕೆ ಅಂದ್ರೆ ಭಾರತದಲ್ಲಿ ಪುರಾಣಗಳ ಪ್ರಕಾರ ನಮ್ಗೆ ನವರತ್ನಗಳನ್ನ ಕೊಟ್ಟಿದ್ದಾರೆ. ನವರತ್ನಗಳ ಜೊತೆಗೆ ಉಪರತ್ನಗಳನ್ನು ಕೊಟ್ಟಿದ್ದಾರೆ. ಆ ಉಪರತ್ನಗಳಿಗೂ ಉಪರತ್ನಗಳಿದಾವೆ. ಆದ್ರೆ ಎಲ್ಲಾ ಇದ್ರಲ್ಲೂ ಕೂಡ ವಜ್ರವೇ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ರೆ ವಜ್ರಕ್ಕಿಂತ ಶ್ರೇಷ್ಠ ಕ್ಲಿಯರ್ ಕಾರ್ಡ್ಸ್. ಯಾಕೆ ಅಂದ್ರೆ ಹಯಗ್ರೀವರನ್ನ ನಾವು ಕ್ಲಿಯರ್ ಕಾರ್ಡ್ಸ್ ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಹಯಗ್ರೀವರನ್ನ ಉಪಾಸನೆ ಮಾಡ್ತೀವಿ. ಹಯಗ್ರೀವರು ಯಾರು? ಹಯಗ್ರೀವರು ಅಂದ್ರೆ ಹಯಗ್ರೀವ ದೇವರು ಯಾರು ಅಂತಂದ್ರೆ ವಿಷ್ಣುವಿನ ಒಂದು ರೂಪ. ಅವರು ವೇದಗಳನ್ನ ಕೊಟ್ಟವರು, ಸರಸ್ವತಿಗೆ, ಗಣಪತಿಗೆ, ಎಲ್ಲರಿಗೂ ಗುರುಗಳವರು. ಅವರಿಂದನೇ ವೇದಗಳೆಲ್ಲ ಎಲ್ಲರಿಗೂ ಪ್ರಪಂಚಕ್ಕೆ ಬಂದಂತದ್ದು. ವಿಷ್ಣುವಿನ ಒಂದ್ ತಲೆ ಹಾರೋಗಿ ಕುದುರೆ ಮುಖದಲ್ಲಿ ಬರುತ್ತೆ, ಅದರಲ್ಲಿ ವೇದಗಳೆಲ್ಲ ಪಠಿಸಲ್ಪಟ್ಟಿತು ಅಂತ ಹೇಳ್ತಾರಲ್ಲ, ಅದೇ ಹಯಗ್ರೀವ ರೂಪ. ಸೊ ಕ್ಲಿಯರ್ ಕಾರ್ಡ್ಸ್ ತಗೊಂಡಾಗ ನಮ್ಗೆ ಗೊತ್ತೇ ಇರಲ್ಲ, ನಾವು ಸ್ಫಟಿಕಧಾರ ಅಂತ ಹಾಕೊಳ್ತೀವಿ, ಅದು ಬೆಂಕಿ ಬರುತ್ತೆ, ಅದು ಇದು ಅಂತೆಲ್ಲ ಹೇಳ್ತೀವಿ. ಆದ್ರೆ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನ ನಮ್ಮ ದೇಹದ ಮೇಲೆ ನಾವು ಧರಿಸಿರ್ತೀವಿ. ಮಹಾವಿಷ್ಣುವಿನ ಸಾನ್ನಿಧ್ಯವನ್ನ ನಮ್ಮ ಹತ್ರ ನಾವು ಹೊಂದಿರ್ತೀವಿ. ಸೊ ಈ ಪ್ರಪಂಚದಲ್ಲಿ ನಿಮ್ಮ ಹತ್ರ ಬರುವಂತ ಎಲ್ಲಾ ಒಂದು ತೊಂದರೆಗಳಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಕೊಡೋದು ಯಾವುದು ಅಂದ್ರೆ ಕ್ಲಿಯರ್ ಕಾರ್ಡ್ಸ್. ನಿಮ್ಮ ಹತ್ರ ಯಾವುದೇ ಕ್ರಿಸ್ಟಲ್ ಇಲ್ದೆ ಇರ್ಬೋದು, ಬೇರೆ ಯಾವುದೇ ತರದ್ ಏನೇ ಇಲ್ದೆ ಇರ್ಬೋದು, ಕ್ಲಿಯರ್ ಕಾರ್ಡ್ಸ್ ಇತ್ತು ಅಂದ್ರೆ ಅದು ಎಲ್ಲದಕ್ಕೂ ವರ್ಕ್ ಆಗತ್ತೆ. ನೆನ್ಪಿಟ್ಕೊಳ್ಳಿ. ಮತ್ತೆ ನನಗೆ ಫೋನ್ ಮಾಡ್ಬಿಟ್ಟು ಎಲ್ ತಗೊಳ್ಳಿ ಮೇಡಮ್, ಏನ್ ತಗೊಳ್ಳಿ, ದಯವಿಟ್ಟು ಸರ್ಚ್ ಮಾಡಿ ತಗೊಳ್ಳಿ, ನೋಡೋಣ ಮುಂದೆ ಸಾಧ್ಯ ಆಯ್ತು ಅಂದ್ರೆ ನಾನೆಲ್ಲಾದ್ರೂ ಲಿಂಕ್ಸ್ ಕೊಡ್ತೀನಿ, ಅದರಿಂದ ತಗೊಳ್ಳೋರಂತೆ. ಕ್ಲಿಯರ್ ಕಾರ್ಡ್ಸ್, ಕ್ರಿಸ್ಟಲ್ ಆಯ್ತು. ಪಿರಮಿಡ್ಗಳು ನಮ್ಮ ದೇವಸ್ಥಾನಗಳಾಗಿರ್ಬೋದು, ದಕ್ಷಿಣ ಕನ್ನಡದ ಮನೆಗಳಾಗಿರ್ಬೋದು, ಚೈನೀಸ್ ಮನೆಗಳಾಗಿರ್ಬೋದು, ಜಾಪನೀಸ್ ಮನೆಗಳಾಗಿರ್ಬೋದು, ಒಂದ್ ಶೇಪ್ ಅಲ್ಲಿ ಕಟ್ಟಿರ್ತಾರೆ, ಟ್ರಯಾಂಗಲ್ ಶೇಪ್ ಅಲ್ಲಿ. ಹೆಚ್ಚಾಕೆ ಬಯಲುಸೀಮೆಯಲ್ಲಿ, ಮಲ್ನಾಡಲ್ಲಿ ಎಲ್ಲಾ ಕಡೆನೂ ಮನೆಗಳನ್ನ ಈ ತರ ಹಂಚಿನ ಮನೆಗಳನ್ನ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ಟಿರ್ತಾರೆ. ಸೊ ನೀವು ಗಮನಿಸಿರ್ಬೋದು. ಯಾಕೆ ಕಟ್ಟಿರ್ಬೋದು? ಇವಾಗಿಂದೆಲ್ಲ ಸ್ಲ್ಯಾಬ್ ಇರತ್ತೆ, ಫ್ಲಾಟ್ ಇರತ್ತೆ. ಆದ್ರೆ ನಮ್ಗೆ ಆವಾಗ ಮಲೆನಾಡು ಮನೆಗಳು, ಬಯಲುಸೀಮೆ ಮನೆಗಳೆಲ್ಲ ಟ್ರಯಾಂಗಲ್ ರೂಪದಲ್ಲಿ ಇರ್ತವೆ. ಯಾಕಿರ್ಬೋದು? ಪಿರಾಮಿಡ್. ಆ ಪಿರಾಮಿಡ್ ನ ಶೇಪ್ ಅಲ್ಲಿ ಯೂನಿವರ್ಸಲ್ ಪವರ್ ಒಳಗಡೆ ಬಂದು ಆ ಮನೇಲಿರೋರ್ನೆಲ್ಲ ಹೀಲ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಆತರ ಕಟ್ಟಿರ್ತಾ ಇದ್ರು. ಸೊ ಮತ್ತೆ ಮರ್ಕಬಾ ಅಂತ ಹೇಳ್ತಾರೆ. ಮರ್ಕಬಾ ಅಂತ ಹೇಳಿದ್ರೆ ಒಂದು ಟ್ರಯಾಂಗಲ್ ಈ ತರ, ಇನ್ನೊಂದು ಟ್ರಯಾಂಗಲ್ ಈ ತರ 3 ಟ್ರಯಾಂಗಲ್ ಇದಾಗಿರುವಂತದ್ದು. ಅದು ನಮ್ಮ ದೇಹವನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಶ್ರೀಚಕ್ರದ ಒಂದು ಭಾಗವಂತ ಕೂಡ ಹೇಳ್ತಾರೆ. ಸೊ ಈ ತರ ನಮ್ಮ ಒಂದು ದೇಹದ್ದು ಒಂದು ದೊಡ್ಡ ವಿಜ್ಞಾನ ಇದು. ಈ ವಿಜ್ಞಾನವನ್ನ ನಾವು ಒಂದೇ ದಿನಕ್ಕೆ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ. ಹೋಗ್ತಾ 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 ನಿಧಾನವಾಗಿ ನಿಧಾನವಾಗಿ ಒಂದೊಂದೇ ಕಲ್ತ್ಕೊಂಡು ಮುಂದೆ ಹೋಗ್ಬೇಕು. ನಾನು ಇನ್ಮೇಲೆ ವಾರದಲ್ಲಿ 2 ದಿನ ಅಥವಾ 3 ದಿನ ಮೆಡಿಟೇಷನ್ ಕ್ಲಾಸ್ ಅನ್ನ ಇಡ್ತೀನಿ, ಅರ್ಧ ಗಂಟೆ. ರಾತ್ರಿ ಒಂದು 8 ರಿಂದ 8:30 ಅಥವಾ 8:30 ಇಂದ 9 ಗಂಟೆ. ಈ 2 ಟೈಮಲ್ಲಿ ಯಾವಾಗ ಇಡ್ತೀನೋ ನನಗೂ ಗೊತ್ತಿಲ್ಲ. ಸೊ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಅಥವಾ ಸಂಜೆ 5:30 ಇಂದ 6ರಿಂದ 6:30 ಆದ್ರೂ ಪರವಾಗಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳಂಗಿದ್ರೆ ಡೈಲಿ ಮೆಡಿಟೇಷನ್ ಕ್ಲಾಸ್ ಗಳನ್ನ ನಾವು ಕಂಡಕ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ, ಅರ್ಧ ಗಂಟೆ. ಸೊ ಅಲ್ಲಿ ಏನು ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ, ಮೆಡಿಟೇಷನ್ ಅಷ್ಟೇ ಇರುತ್ತೆ. ಯಾಕೆ ಇದನ್ನ ಕಂಡಕ್ಟ್ ಮಾಡಿಸ್ತಿದೀನಿ ಅಂತಂದ್ರೆ, ನಾವು ಇಡೀ 1 ವರ್ಷ ಓಡ್ತಾ ಇರ್ತೀವಿ, ಒಂದ್ ದಿನ ಇಡೀ ಓಡ್ತಾ ಇರ್ತೀವಿ. ಆದ್ರೆ ನಮ್ ದೇಹಕ್ಕೆ, ಮನಸ್ಸಿಗೆ, ಆತ್ಮಕ್ಕೆ, ಪಂಚಕೋಶಗಳಿಗೆ, ಪಂಚಭೂತಗಳಿಗೆ ಒಂದ್ ಅರ್ಧ ಗಂಟೆ ಬೇಕು. ಈ ಮೆಡಿಟೇಷನ್ ಅಲ್ಲಿ ಏನಿರುತ್ತೆ? ಸ್ವಲ್ಪ ಮಾತಿರುತ್ತೆ, 5 ನಿಮಿಷ ಮಾತಿರುತ್ತೆ, 25 ನಿಮಿಷ ಅಥವಾ 30 ನಿಮಿಷ ಮೆಡಿಟೇಷನ್ ಇರುತ್ತೆ. ಸೊ ಯಾರು ಸೀರಿಯಸ್ ಆಗಿ ಇಂಟ್ರೆಸ್ಟ್ ಇದೀರಾ ಅವರು ಅದ್ರಲ್ಲಿ ಕುತ್ಕೊಳ್ಬಹುದು. ಸೊ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, 1 ಗಂಟೆ ನಾನು ಪೇಯ್ಡ್ ಕ್ಲಾಸ್ ಅವರಿಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಕೂಡ ನಾನು ಹೇಳ್ತೀನಿ, ಅನೌನ್ಸ್ ಮಾಡ್ತೀನಿ. ಸದ್ಯಕ್ಕಂತೂ ಇಲ್ಲ, ಈಗ ಸದ್ಯಕ್ಕೆ ಇದನ್ನ ಶುರು ಮಾಡೋಣ. ನಾಳೆ ನಾಡಿದ್ರಲ್ಲಿ ಅದನ್ನ ಕೂಡ ಅನೌನ್ಸ್ ಮಾಡ್ತೀನಿ. ಮತ್ತೆ ಪುನಃ ರೇಖಿ ವಿಚಾರಕ್ಕೆ ಬಂದ್ವಿ ಅಂತ ಅನ್ಕೊಳ್ಳಿ. ಹಾವುಗಳಿಗೆ ಮತ್ತೆ ಮನುಷ್ಯರಿಗೆ 7 ಚಕ್ರಗಳಿರುತ್ತೆ. ಮಿಕ್ಕಿದ ಪ್ರಾಣಿಗಳಲ್ಲಿ ಮಿಕ್ಕಿದ ಚಕ್ರಗಳು ಕಡಿಮೆ ಇರುತ್ತೆ. ಬಿಕಾಸ್ ಅವರವರ ಒಂದು ಇದ್ರ ಪ್ರಕಾರ ಹೋಗುತ್ತೆ. ನಮ್ಗೆ ನಾವು ಪೂಜೆ ಮಾಡುವಾಗ ನಾಗನಿಗೆ ಪೂಜೆ ಮಾಡ್ತೀವಿ. ಹಾಗೆ ನಾಗ ಜಾತಿಗಳಿಗೆ ಮತ್ತೆ ಮನುಷ್ಯ ಜಾತಿಗೆ ತುಂಬಾ ಅವಿನಾಭಾವ ಸಂಬಂಧ ಇರುತ್ತೆ. ನಮ್ಮ ಪೂರ್ವಜರು ಅಂತ ನಾವು ಹೇಳ್ತೀವಿ. ನೀವು ಇವರು ಮಹರ್ಷಿ ಅವರು
ಅರ್ಧ ದೇಹ ಸರ್ಪದ್ದು, ಅರ್ಧ ದೇಹ ಮನುಷ್ಯರದು. ಅವರು ಇಟ್ಸ್ ಓಕೆ, ಅವ್ರ ಹೆಸರು ಮರ್ತೋಗಿದ್ದೀನಿ, ನೆನಪಾದ್ರೆ ನಾನು ಹೇಳ್ತೀನಿ. ಸೊ ಈ ತರ ನಮ್ಗೆ ಮತ್ತೆ ಇನ್ನು ನೀವು ಹಳೆ ಕಥೆಗಳಲ್ಲೆಲ್ಲ ನೋಡಿದಾಗ ನಾಗರಹಾವ ರೂಪದಲ್ಲಿ ಇರ್ತಾನೆ, ಅವನು ಮನುಷ್ಯ ರೂಪನ ಧರಿಸ್ತಾನೆ, ಈ ತರದೆಲ್ಲ ಹೇಳ್ತಾರೆ. ಸೊ ನಿಜ ಅದು. ಅದೇನಕ್ಕೆ ಅಂತ ಹೇಳಿದ್ರೆ ಸರ್ಪಗಳಲ್ಲೂ ಕೂಡ 7 ಚಕ್ರಗಳಿದೆ, ಮನುಷ್ಯರಲ್ಲೂ 7 ಚಕ್ರ ಇದೆ. ಮತ್ತೆ ನಮ್ಮ ಕುಂಡಲಿಯನ್ನ ನಾವು ಚಕ್ರದ ರೂಪದಲ್ಲೇನೆ ಬಿಂಬಿಸ್ತಾ ಹೋಗ್ತೀವಿ. ಸೊ ಈ ಎಲ್ಲ ವಿಚಾರಗಳನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋದಾಗ ನಮ್ಮ ಲೈಫ್ ಅಲ್ಲಿ ನಡೆಯುವಂತ ಎಲ್ಲ ವಿಚಾರಗಳಿಗೂ ಒಂದಕ್ಕೊಂದು ಕನೆಕ್ಷನ್ ಇದೆ. ಸೊ ಇನ್ನೊಂದು, ಯಾರ್ಯಾರಿಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ, ಅರ್ಥ ಆಗಿಲ್ಲ ಅನ್ನುವವರಿಗೆ ಇನ್ನೊಂದ್ಸಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ಸಲ ಎಕ್ಸ್ಪ್ಲೇನ್ ಮಾಡಿದೀನಿ, ಬಟ್ ಸ್ಟಿಲ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ಮನುಷ್ಯನ ದೇಹ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಹೊಕ್ಕಳ ಹತ್ರ ಮಣಿಪುರ, ಹೃದಯದಲ್ಲಿ ಅನಾಹತ ಚಕ್ರ, ಕುತ್ತಿಗೆಯಲ್ಲಿ ವಿಶುದ್ಧ ಚಕ್ರ, ಹಣೆಯಲ್ಲಿ ಆಜ್ಞಾ ಚಕ್ರ, ತಲೆಯಲ್ಲಿ ಸಹಸ್ರರ ಚಕ್ರ. 7 ಚಕ್ರಗಳು ಈ ತರ ಇರತ್ತೆ. ಸೊ ಹಾಗೇನೆ ನಮ್ಮ ದೇಹದಲ್ಲಿ ಕೇವಲ ಈ ಸ್ಥೂಲ ದೇಹವನ್ನ ಮಾತ್ರ ನಾವು ದೇಹ ಅಂತ ಕನ್ಸಿಡರ್ ಮಾಡಲ್ಲ. ನಿಮಗ್ ಬರ್ತಿರುವಂತ ಬ್ಲಾಕೇಜ್ಗಳು ಎಲ್ಲಿಂದ ಬರ್ತಿದೆ ಅಂತ ನೋಡ್ಕೋಬೇಕು ಅಂದಾಗ ನೀವು ಸತತವಾಗಿ ರೇಖಿ ಮಾಡ್ಕೊಂಡಾಗ ಅದು ಕ್ಲಿಯರ್ ಆಗತ್ತೆ ಅಂತ ಹೇಳ್ತಾ ಇರ್ತೀನಿ. ಹೇಗೆ ನೋಡಿ, ಇದನ್ನ ಸ್ಥೂಲ ದೇಹ ಅಂತ ಹೇಳ್ತೀವಿ. ಇದ್ರ ಹೊರಗಡೆ ಇದು ಅನ್ನಮಯ ಕೋಶ, ಇದು ಪ್ರಾಣಮಯ ಕೋಶ, ಇದ್ರ ಹೊರಗಡೆ ಮನೋಮಯ ಕೋಶ, ಇದ್ರ ಹೊರಗಡೆ ಜ್ಞಾನಮಯ ಕೋಶ, ಇದ್ರ ಹೊರಗಡೆ ಆನಂದಮಯ ಕೋಶ. ಸೊ ಈ ತರ 5 ಲೇಯರ್ ಅಲ್ಲಿ ನಮ್ಮ ಆರ ಕ್ಲಿಯರ್ ಆಗಿರುತ್ತೆ. ಸೊ ಇದ್ರಲ್ಲಿ ಇನ್ನೂ ಲೇಯರ್ಸ್ ಇದೆ. ಸೂಕ್ಷ್ಮ ಶರೀರ, ಹಾಗೆ ಆಸ್ಟ್ರಲ್ ಬಾಡಿ ಇರುತ್ತೆ, ಕಾರಣ ಶರೀರ. ನಮ್ಗೆ ಈ ಶರೀರ, ಸ್ಥೂಲ ಶರೀರ ಏನು ಅಂತ ಹೇಳಿದ್ರೆ ಕಂಪ್ಯೂಟರ್ನ ಮಾನಿಟರ್ ಇದ್ದ ಹಾಗೆ. ಮಿಕ್ಕಿದ್ದೆಲ್ಲ CPU ಡಬ್ಬ ಇದ್ದಂಗೆ. CPU ಡಬ್ಬದಲ್ಲಿ ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೂ ಮಾನಿಟರ್ ಅಲ್ಲಿ ಕಾಣಿಸುತ್ತೆ. ನೀವು CPU ಇಂದ ಏನ್ ಮಾಡ್ತಿರೋ, ಯಾವ ಪ್ರೋಗ್ರಾಮಿಂಗ್ ಅನ್ನ ಯಾವಾಗ ಎಲ್ಲಿ ಇದ್ ಮಾಡ್ತಿರೋ ಅದೆಲ್ಲಾನು ನಿಮ್ಗೆ ಸ್ಥೂಲ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿರುತ್ತೆ, ನಮ್ ಕಂಪ್ಯೂಟರ್ ಅಲ್ಲಿ ಒಂದು ಮೆಮೊರಿ ಕಾರ್ಡ್ ಇರುತ್ತೆ ಅಲ್ವಾ? ನಾವ್ ಏನೇ ಸ್ಟೋರ್ ಮಾಡಿದ್ರು ಬಂದು ಇಲ್ಲಿ ಕುತ್ಕೊಳ್ಳುತ್ತೆ. ಅದೇ ತರ ನಮ್ಮ ಒಂದು ದೇಹದ ಜೊತೆ ಕಾರಣ ಶರೀರ ಅಂತ ಒಂದು ಕೂಡ ಬರುತ್ತೆ, ಕಾಸಲ್ ಬಾಡಿ ಅಂತ ಹೇಳ್ತೀವಿ. ಈ ಕಾರಣ ಶರೀರ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಹಲವಾರು ಜನ್ಮಗಳಲ್ಲಿ ನಾವು ಪಡೆದಿರುವಂತ ಅನುಭವಗಳನ್ನ ಮತ್ತೆ ಸುಮಾರು ವಿಚಾರಗಳನ್ನ, ಕರ್ಮಗಳು ಎಲ್ಲಿರುತ್ತೆ, ನಿಮ್ ತಲೆ ಮೇಲಿರುತ್ತೆ, ನಿಮ್ ತಲೆ ಮೇಲಿರುತ್ತೆ ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ ಈ ಕಾಸಲ್ ಬಾಡಿಯಲ್ಲಿ ಇರುತ್ತೆ, ಅಂದ್ರೆ ಕಾರಣ ಶರೀರದಲ್ಲಿರುತ್ತೆ. ಈ ಕಾರಣ ಶರೀರ ಕೆಲವೊಂದ್ಸಲ ನಮ್ಮ ಅನ್ವಾಂಟೆಡ್ ವಿಚಾರಗಳು, ಬೇಡದೇ ಇರೋ ವಿಚಾರಗಳನ್ನ ಜಾಸ್ತಿ ಥಿಂಕ್ ಮಾಡಿದಾಗ ಇದು ಛೇದಗಳಾಗುವಂತದ್ದು ಇರುತ್ತೆ, ಇದು ಡ್ಯಾಮೇಜ್ ಆಗುವಂತ ಸಿಚುವೇಶನ್ ಇರುತ್ತೆ. ನೀವು ರೇಖೆ ಮಾಡಿದಾಗ ಇಲ್ಲಿರುವಂತ ಎಷ್ಟೇ ಡ್ಯಾಮೇಜ್ಗಳಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಿ ಈ ಬಾಡಿಯಲ್ಲಿ ಒರಿಜಿನಾಲಿಟಿ ಕಾಣಕ್ ಶುರು ಆಗುತ್ತೆ. ಕಾಸಲ್ ಬಾಡಿ, ಕಾರಣ ಶರೀರ ಎಷ್ಟು ಸ್ಟ್ರಾಂಗ್ ಆಗುತ್ತೋ ಅಷ್ಟು ನಮ್ಮ ಸ್ಥೂಲ ಶರೀರ ಕೂಡ ಸ್ಟ್ರಾಂಗ್ ಆಗುತ್ತೆ, ನಮ್ಮ ಲೈಫ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಯಾಕೆ ನಾವು 24 ಪಾಯಿಂಟ್ಗಳಿಗೆ ರೇಖೆ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ಒಂದು ಕಾರಣ ಶರೀರವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ. ಇದನ್ನ ಕಾರಣ ಶರೀರ ಅಂತ ಹೇಳ್ತಾರೆ, ಹೈಯರ್ ಸೆಲ್ಫ್ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಮುಖ್ಯ ಕಾರಣ ಇದೆ. ಸೊ ನಾವೆಲ್ಲರೂ ರೇಖೆ ಯಾಕೆ ಮಾಡ್ಕೊಳ್ತೀವಿ, 24 ಪಾಯಿಂಟ್ಸ್ಗೆ ಯಾಕೆ ಇದು ಮಾಡ್ತೀವಿ, ಧ್ಯಾನ ಯಾಕೆ ಮಾಡ್ತೀವಿ, ಮಂತ್ರ ಜಪ ಯಾಕೆ ಮಾಡ್ತೀವಿ, ಪೂಜೆ ಯಾಕೆ ಮಾಡ್ತೀವಿ, ಎಲ್ಲ ಮಾಡಿದಾಗ ನಮ್ಮ ಕಾರಣ ಶರೀರ ಆಟೋಮೆಟಿಕ್ ಆಗಿ ಹೀಲ್ ಆಗುತ್ತೆ.
ಇದು ಹೀಲ್ ಆಗ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಒಂದು ಲೈಫ್ ಕೂಡ ಹೀಲ್ ಆಗತ್ತೆ. ಕೆಲವೊಂದ್ಸಲ ಹೀಲ್ ಆಗುವಾಗ ಕೆಲವೊಂದು ಗಾಯ ಒಣಗುವಾಗ ಕೆರೆಯೋದು ಜಾಸ್ತಿ ಇರುತ್ತೆ. ಅಂದ್ರೆ ಕೆಲವೊಂದ್ಸಲ ಪ್ರಾಬ್ಲಮ್ಗಳು ಬರುತ್ತೆ, ಗಾಯ ಕೆರಿಯತ್ತೆ, ಆಗ ಅದ್ರ ಮೇಲೆ ಸ್ಕಿನ್ ಬರ್ತಾ ಇದೆ ಅಂತ ಅರ್ಥ. ಅವಾಗ ಕೆರ್ಕೋಬಾರ್ದು, ಇನ್ನೊಂದ್ ಸ್ವಲ್ಪ ಔಷಧಿ ಹಚ್ಬೇಕು. ನಾನು ಏನ್ ಮಾಡಿದ್ರು ನನ್ನ ಲೈಫಲ್ಲಿ ಏನೋ ಒಂದು ಕಾಣಿಸುತ್ತೆ ನನ್ಗೆ, ನಾನ್ ರೇಖೆನೆ ಮಾಡಲ್ಲ, ಅದೇ ಮಾಡಲ್ಲ, ಇದೇ ಮಾಡಲ್ಲ ಅಂತ ಅನ್ಕೊಳ್ತೀವಿ. ಇಲ್ಲ, ಆ ಟೈಮಲ್ಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ರೇಖೆ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ ಲೈಫಲ್ಲಿ ಆಗುವಂತ ಬದಲಾವಣೆಗಳು ಏನು ಅಂತ. ಆಯ್ತಾ? ಸೊ ಈ 7 ಚಕ್ರಗಳು, ಈ 5 ಬಾಡಿಗಳು, ಅದ್ರ ಜೊತೆ ಇನ್ನೊಂದ್ ಸ್ವಲ್ಪ ಬಾಡಿಗಳು, ಇವೆಲ್ಲ ನಮ್ಗೆ ಇದ್ ಮಾಡ್ತೀವಿ. ಪ್ರಾಣಮಯ ಶರೀರವನ್ನ ನಾವು ಪ್ರತಿನಿತ್ಯ ಉಸಿರಾಡಿದಾಗ ಕ್ಲಿಯರ್ ಮಾಡ್ಕೊಳ್ಬಹುದು. ಎಷ್ಟು ಜನ ನೀವು ನಿಮ್ಮ ಉಸಿರನ್ನ ಗಮನಿಸಿದಿರ? ನಿಮ್ಮ ಉಸಿರು ಯಾವ ಲೆವೆಲಿಗೆ ಬಂದಿರುತ್ತೆ ಅಂದ್ರೆ ಆ ಇಲ್ಲಿಂದನೇ ವಾಪಸ್ ಬರುತ್ತೆ, ಕಂಪ್ಲೀಟ್ ಆಗಿ ಶ್ವಾಸಕೋಶಕ್ಕೂ ಹೋಗಲ್ಲ. ನಿಮ್ಮ ಆಯುಷ್ಯ ಯಾವತ್ತೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಆಯುಷ್ಯವನ್ನ ಸೂರ್ಯ ಬೆಳಿಗ್ಗೆ ಹುಟ್ಟಿ ಸಾಯಂಕಾಲ ಮುಳುಗಿದ್ರೆ 1 ದಿನ ಅಂತ ಕೌಂಟ್ ಮಾಡಲ್ಲ. 21,000 ನಿಮ್ಮ ಶ್ವಾಸವನ್ನ ಕೌಂಟ್ ಮಾಡಿದಾಗ 1 ದಿನಕ್ಕೆ ಎಷ್ಟು? 21,000 ಪ್ಲಸ್ 20,000 ಪ್ಲಸ್ ನಿಮ್ಮ ಉಸಿರಾಟಕ್ಕೆ 1 ದಿನ ಅಂತ ಹೇಳ್ತಾರೆ. ಸೊ ಆ 1 ದಿನವನ್ನ ನೀವು 22,000 ಉಸಿರಾಟವನ್ನ ಇವತ್ತು ಮಾಡ್ಬೋದು. ಈ ಕ್ಷಣಕ್ಕೆ ಇವತ್ತು ಒಂದು ಮಧ್ಯಾಹ್ನದೊಳಗಡೆನೆ ಕಂಪ್ಲೀಟ್ ಮಾಡ್ಬೋದು, ಇಲ್ಲ ನಾಳೆ ಮಧ್ಯಾಹ್ನದವರೆಗೂ ಕಂಪ್ಲೀಟ್ ಮಾಡ್ಬೋದು, ಇಲ್ಲ ನಾಡಿದ್ದು ಮಧ್ಯಾಹ್ನದವರೆಗೂ ಕಂಪ್ಲೀಟ್ ಮಾಡ್ಬೋದು, ಇಲ್ಲ ಒಂದು ವಾರ 22,000 ಉಸಿರಾಟವನ್ನ ನೀವು ಆಡ್ಬೋದು. ಅವಾಗ ಕಂಪ್ಲೀಟ್ ಆಗಿ 22,000 ಅದು ಉಸಿರಾಟ, 21,000 ಪ್ಲಸ್ ಉಸಿರಾಟವನ್ನ ಕೌಂಟ್ ಮಾಡಿದಾಗ 1 ದಿನ ಆಗುತ್ತೆ. ಸೊ ನಮ್ಮ ಒಂದು ದೇಹದ ಆಯುಷ್ಯವನ್ನ ಬ್ರಹ್ಮ ಭೂಮಿ ಕಳಿಸುವಾಗ ನಮ್ಮ ಶ್ವಾಸದ ಮೇಲೆ ನಿರ್ಣಯ ಮಾಡಿ ಕಳಿಸ್ತಾನೆ. ಸೊ ಹಾಗಾಗಿ ಉಸಿರಾಡುವಾಗ ನಿಮ್ಮ ಹೊಕ್ಕಳು ಕೂಡ ಉಸಿರಾಡುತ್ತಿದೆ ಅನ್ನೋದನ್ನ ಗಮನಿಸ್ತೀವಿ. ಆವಾಗ ಆಟೋಮೆಟಿಕ್ ಆಗಿ ನಿಮ್ಮ ಆಜ್ಞಾ ಚಕ್ರದಿಂದ ಮಣಿಪುರ ಚಕ್ರದವರೆಗೆ ಬ್ಲಾಕೇಜ್ಗಳು ಕ್ಲಿಯರ್ ಆಗಕ್ ಶುರುವಾಗುತ್ತೆ. ಇನ್ನು ಮೂಲಾಧಾರ ಚಕ್ರ ಮತ್ತೆ ಸ್ವಾದಿಷ್ಠಾನ ಚಕ್ರದ ಬ್ಲಾಕೇಜ್ ಗಳನ್ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ನೀವು ಓಡಾಡ್ಬೇಕು. ಅಡಿಗೆ ಮನೇಲಿ ಪಾತ್ರೆ ಬಟ್ಟೆ ಮಾಡ್ತೀವಿ, ನೀರಲ್ಲಿ ಕೆಲಸ ಮಾಡ್ತೀವಿ, ಸ್ವಾದಿಷ್ಠಾನ ಚಕ್ರ ಕ್ಲಿಯರ್ ಆಗುತ್ತೆ. ಮೂಲಾಧಾರ ಚಕ್ರ ಕ್ಲಿಯರ್ ಆಗ್ಬೇಕು. ಹಣಕಾಸಿನ ತೊಂದರೆ ಇದೆ, ಚಪ್ಪಲಿ ಬಿಟ್ಟು ಮಣ್ಣಿನ ಮೇಲೆ ಓಡಾಡಿ, ಗಣಪತಿಯನ್ನ ಪೂಜೆ ಮಾಡಿ, ರಾಧಾಕೃಷ್ಣರನ್ನ ಪೂಜೆ ಮಾಡಿ, ಹಣಕಾಸಿನ ತೊಂದರೆಗೆ ತುಂಬಾ ಒಳ್ಳೇದು. ಸೊ ಈ ತರ ವರ್ಕ್ ಆಗ್ತಾ ಹೋಗುತ್ತೆ. ನಾನು ಕೊಟ್ಟಿರುವಂತ ವಿಚಾರಗಳು ನಿಮ್ಗೆ ಒಂದೇ ದಿನಕ್ಕೆ ಅರ್ಗಿಸ್ಕೊಳಕ್ ಆಗಲ್ಲ ಅಂತ ನನ್ಗೂ ಗೊತ್ತು, ನಿಮ್ಗೂ ಗೊತ್ತು. ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಒಂದಲ್ಲ ಅಂದ್ರೆ 2 ಸಲ ಇದನ್ನ ಕೇಳಿ, ಇಲ್ಲ ದಿನಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಅಂತ ಕೇಳಿ ಬರ್ಕೊಳ್ಳಿ. ಅರ್ಥ ಆದ್ಮೇಲೆ ಪ್ರಾಕ್ಟೀಸ್ ಮಾಡಿ. ನೀವು ಮಾಡುವಂತ ಪ್ರಾಕ್ಟೀಸು ನಿಮ್ಮ ಜೀವನವನ್ನ ಬದಲಾಯಿಸುತ್ತೆ. ನಾನ್ ಪ್ರತಿ ತಿಂಗಳು ಕೂಡ ಹೇಳ್ತಾ ಇರ್ತೀನಿ, ರೇಖಿ ಮಾಡ್ತಾ ಇದ್ದೀರಾ, ನಿಮ್ಗೆ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ. ಬಟ್ ತುಂಬಾ ಜನ ಹೇಳಿದ್ದಾರೆ ನನ್ಗೆ, ಮೇಡಮ್ ನಂಗೆ ಹಂಗಾಗಿದೆ, ಹಿಂಗಾಗಿದೆ, ಒಳ್ಳೇದಾಗಿದೆ ಅಂತ. ಮತ್ ಇನ್ನೊಂದೇನಂದ್ರೆ ಎಲ್ಲರ ಫೋನು ಪಿಕ್ ಮಾಡುವಷ್ಟು ಟೈಮ್ ಇರೋದಿಲ್ಲ. ಯಾಕೆ ಅಂದ್ರೆ ನಾನು ಫೋನ್ ಪಿಕ್ ಮಾಡ್ತಾ ಕೂತ್ಕೊಂಡ್ರೆ ಮನೆಯಲ್ಲೂ ಕೆಲಸ ಇದಾಗತ್ತೆ. ಸೊ ಮುಂದೆ ನಾನು ಒಬ್ರು ಅಸಿಸ್ಟೆಂಟ್ ನ ತಗೊಳ್ತೀನಿ. ಅವ್ರ ಅಸಿಸ್ಟೆಂಟ್ ಬಂದಾಗ ನಿಮ್ಮ ಪ್ರಾಬ್ಲಮ್ ಗಳನ್ನ ಅಲ್ಲಿ ಹೇಳಿ ನಿಮ್ದೇನೇ ಇದ್ರು ಅದನ್ನ ಮಾಡ್ಕೊಳ್ಬಹುದು. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ತುಂಬಾ ಜನ ಫೋನ್ ಮಾಡಿ ಬೇಜಾರ್ ಮಾಡ್ಕೊಳ್ತಾರೆ, ಮೇಡಮ್ ಫೋನೇ ಎತ್ತಲ್ಲ, ಫೋನ್ ಮಾಡಿ ಅಂತ ಹೇಳ್ತಾರೆ, ಎತ್ತಲ್ಲ ಅಂತ. ಬಟ್ ಇನ್ ಮುಂದೆ ಕ್ಲಾಸ್ಗಳಲ್ಲಿ ರೆಗ್ಯುಲಾರಿಟಿ ಇರತ್ತೆ. ನಮ್ಮ ಮೇಡಮ್ಸ್ ಇವರು ಎಲ್ಲ ರೆಡಿ ಇದ್ದಾರೆ. ಸೊ ವಿತ್ ಸಿಲೆಬಸ್ ಇನ್ಮೇಲೆ ಹೇಗ್ ಹೋಗುತ್ತೆ ಅಂತ ಹೇಳಿದ್ರೆ, ಈ ವರ್ಷ ಈಗ ಜೂನ್ ಫಸ್ಟ್ ವೀಕ್ ಮಕ್ಳಿಗೆ ಶಾಲೆ ಶುರುವಾದಂಗೆ ನಿಮ್ಗೂ ಶಾಲೆ ಶುರುವಾಗಿದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಮುಂದೆ ಫಸ್ಟ್ ಲೆವೆಲ್ ರೇಖಿ, ಸೆಕೆಂಡ್ ಲೆವೆಲ್ ರೇಖಿ, ಥರ್ಡ್ ಲೆವೆಲ್ ರೇಖಿ 1 by 1 ಅದಕ್ಕೆ ಚಾರ್ಜಸ್ ಇರುತ್ತೆ. ಫಸ್ಟ್ ಲೆವೆಲ್ಗೆ ಫ್ರೀ ಆಗಿ ಕೊಟ್ಟಿದ್ದೀನಿ. ಯಾರ್ಯಾರು ಗುರುದಕ್ಷಿಣೆ ಬೇಕು ಕೊಡ್ಬೋದು ಅಂತ ಅನ್ಕೊಂಡಿದಿರೋ ಅವರು ಕಳಿಸ್ಬೋದು ನನ್ಗೆ ಫಸ್ಟ್ ಲೆವೆಲ್ಗೆ. ಈಗ ತುಂಬಾ ಜನ ಈಗ ಹೇಗಾಗತ್ತೆ ಅಂತ ಹೇಳಿದ್ರೆ, ರೇಖಿಯಲ್ಲಿ ಯಾಕೆ ನಾನು ಫಸ್ಟ್ ಲೆವೆಲ್ ಫ್ರೀ ಕೊಡ್ತಿದ್ದೀನಿ ಅಂತಂದ್ರೆ, ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಿಮ್ ಲೈಫಲ್ಲಿ ನೀವ್ ಏನ್ ಮಾಡ್ಕೊಳ್ತೀರಾ ಅಂತಾನು ಗೊತ್ತಿರೋದಿಲ್ಲ ಅಲ್ವಾ. ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ರೇಖಿ ಅಂದ್ರೇನು, ಇದು ನಮ್ ಜೀವನಕ್ಕೆ ಯಾಕೆ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ತೀರಾ. ಬೇಕಾದವರು ಮುಂದೆ ಹೋಗ್ಬೇಕಾದವರು ಹೋಗ್ಬೋದು, ಇಲ್ಲ ನಾನು ಇದ್ರಲ್ಲೇ ಸಾಧನೆ ಮಾಡ್ತೀನಿ ಅಂತ ಕೂಡ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ಡಿಪೆಂಡ್ ಅಪಾನ್ ಯು. ಬಟ್ ಮುಂದೆ ನಾವು ಮಾಸ್ಟರ್ ಲೆವೆಲ್ ವರ್ಗೂ ಹೋಗ್ಬೇಕು. ಹಾಗೆ ನಾವು ಕರುಣಾ ರೇಖಿ ತಗೊಳ್ತೀವಿ, ರಾಜಕ್ರಿಯಾ ತಗೊಳ್ತೀವಿ, ಏಂಜಲ್ ಥೆರಪಿ ತಗೊಳ್ತೀವಿ.
ಈ ಮೇ ಇಂದ ನೆಕ್ಸ್ಟ್ ಮಾರ್ಚ್ ವರೆಗೂ 1 ವರ್ಷ ಟೈಮ್ ಇದೆ. ಈ 1 ವರ್ಷದಲ್ಲಿ ನಮ್ ಜೊತೆಗೆ ಹೋಗೋರು, ಕೈ ಜೋಡಿಸೋರು, ನಾನು ಅಪ್ಲಿಕೇಶನ್ ಇದ್ ಮಾಡ್ತೀನಿ, ಏನ್ ಹೇಳ್ತಾರೆ, ಫಾರ್ಮ್ ಗಳನ್ನ ಕೊಡ್ತೀನಿ, ಗ್ರೂಪ್ ಗಳನ್ನ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರುವವರು ಅದ್ರಲ್ಲಿ ಜಾಯ್ನ್ ಆಗಿ, ತಿಂಗಳಿಗೆ ಇಷ್ಟು ಅಂತ ಫೀಸ್ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಮುಂದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ, 1 by 1. ಇವಾಗ ಜಸ್ಟ್ ಫಸ್ಟ್ ಲೆವೆಲ್ ಮಾಡ್ತಾ ಇದ್ದೀನಿ. ಇವತ್ತಿನ ಅಟೆಂಡ್ಮೆಂಟ್ ಅನ್ನು ಶುರು ಮಾಡ್ತೀನಿ. ಯಾರ್ಯಾರಿಗೆ ಅಟೆಂಡ್ಮೆಂಟ್ ಬೇಕು, ಒಂದೇ 1 ನಿಮಿಷ ಟೈಮ್ ಕೊಡಿ. ನಾನು ಇದು ಕೊಡ್ತೀನಿ, ಫಾರ್ಮ್ ಅನ್ನ ಕೊಡ್ತೀನಿ. ಆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ನನ್ಗೆ ಕಳಿಸಿ ಇವಾಗ. ಸೊ ಅವ್ರದ್ದು ಹೆಸರುಗಳನ್ನ ತಗೊಳ್ತೀನಿ. ಯಾರ್ಯಾರು ಫಾರ್ಮ್ ಫಿಲ್ಅಪ್ ಮಾಡಕ್ಕಾಗಲ್ಲ ಅವರು, ರೂಪ ಅವರು ಅವರನ್ನ ಮಾತಾಡಿಸ್ತಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನ, ಇವತ್ತಿನ ಒಂದು ಕ್ಲಾಸನ್ನ ನಾನು ಇಲ್ಲಿಗೆ ಇದ್ ಮಾಡ್ತಾ ಇದ್ದೀನಿ. ಮುಂದೆ ಅಟೆಂಡ್ಮೆಂಟ್ಗೆ ತಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹರೇ ಕೃಷ್ಣ. ದೀಪದ್ದು ನೀರಿಂದು ಹೇಳ್ಬೇಕು. ಅಟೆಂಡ್ಮೆಂಟ್. ತುಂಬಾ ಜನ ಇನ್ನೊಂದ್ ಏನ್ ಮಾಡ್ತಾರೆ ಅಂತಂದ್ರೆ, ಅಟೆಂಡ್ಮೆಂಟ್ ತಗೊಂಡಾಗ ನಾನು ಪ್ರತಿ ಸಲ ಹೇಳ್ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ 1 ಗ್ಲಾಸ್ ನೀರು ಮತ್ತೆ 1 ದೀಪ ಇಟ್ಕೊಳ್ಳಿ. ಮತ್ತೆ ಕೆಲವ್ರು ಕೇಳ್ತಾರೆ, ಮೇಡಮ್ ಅಟೆಂಡ್ಮೆಂಟ್ ಅಂದ್ರೆ ನೀವು ವಿಡಿಯೋ ಕೊಡ್ತಿರಲ್ಲ, ಅವಾಗ್ಲೇ ಆ ವಿಡಿಯೋ ನೋಡಿದ್ರೇನೆ ಅಟೆಂಡ್ಮೆಂಟ್ ಅಂತ. ಖಂಡಿತ ಅಲ್ಲ. ಕ್ಲಾಸಲ್ಲಿ ಇವಾಗ ಅಟೆಂಡ್ಮೆಂಟ್ ಬೇರೆ ಇರುತ್ತೆ. ಮ್ಯೂಸಿಕ್ ಹಾಕಿ ನಾನು ಪ್ರತಿಯೊಬ್ರು ಹೆಸರು ಎಲ್ಲವನ್ನು ತಗೊಂಡು ಅವರ ಪ್ರತಿಯೊಬ್ಬರಿಗೂ ದೀಕ್ಷೆಯನ್ನ ಕೊಡ್ಲಾಗತ್ತೆ. ಸೊ ಅಟೆಂಡ್ಮೆಂಟ್ ಬೇರೆ, ಕ್ಲಾಸ್ ಬೇರೆ, ಹಾಗೆ ಪ್ರಾಕ್ಟೀಸ್ ಕೂಡ ಬೇರೆ. ಅಟೆಂಡ್ಮೆಂಟ್ ಅಂತ ಹೇಳಿದಾಗ ಯಾಕೆ ನಾನು ಆನ್ಲೈನ್ ಅಲ್ಲಿ ವಿಡಿಯೋ ಡೈರೆಕ್ಟ್ ಆಗಿ ಅಟೆಂಡ್ಮೆಂಟ್ ಅನ್ನ ಕೊಡಕ್ ಆಗಲ್ಲ ಅಂತಂದ್ರೆ, ನನ್ ಗುರುಗಳು ನಂಗೆ ಹಿಂಗೆ ಕೊಡು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹಿಂಗೆ ಕೊಡ್ತಾ ಇದ್ದೀನಿ. ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ. ಬಟ್ ನಮ್ಮ ಗುರುಗಳು ಡೈರೆಕ್ಟ್ ಆಗಿ ಕೊಡು. ಬಟ್ ನಾನೀಗ ಆನ್ಲೈನ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ಹೆಸರುಗಳನ್ನ ಇದನ್ನ ತಗೊಂಡು ನಾನು ನಿಮ್ಗೆ ಅಟೆಂಡ್ಮೆಂಟ್ ಕೊಡ್ತಾ ಇದ್ದೀನಿ. ಸೊ ಮತ್ತೆ ರೆಗ್ಯುಲಾರಿಟಿ ಇದ್ದಷ್ಟು ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ರೇಖಿ. ಓಕೆ, ಸರಿ. ಹಾಗಾದ್ರೆ ಈಗ ಎಲ್ಲರೂ ಯಾರ್ಯಾರು ಅಟೆಂಡ್ಮೆಂಟ್ ತಗೋಬೇಕು ಅಂತಿದ್ದೀರೋ, ಮತ್ತೆ ತುಂಬಾ ಜನ ಕೇಳ್ತಾರೆ, ಮೇಡಮ್ ನಮ್ ಮನೇಲಿ 4 ಜನ ಅಟೆಂಡ್ಮೆಂಟ್ ತಗೋಬೇಕು ಅಂತಿದ್ದಾರೆ, ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಇವಾಗ ಅವ್ರ ಹೆಸರು ಕೊಡ್ಲಾ, ಅವ್ರಿಗೆ ಕೊಡ್ತೀರಾ ಇವಾಗ ಅಂತ ಹೇಳ್ತಾರೆ. ಯಾರೆಲ್ಲೋ ಇದ್ದಾಗ ನಾವ್ ಹೆಂಗ್ ಅಟೆಂಡ್ಮೆಂಟ್ ಕೊಡಕ್ ಆಗಲ್ಲ. ಸೊ ಅದೆಲ್ಲ ಪ್ರಾಬ್ಲಮ್ಗಳು ಬೆಳಿಗ್ಗೆ ಫೋನ್ ಮಾಡಿದಾಗ, ಕ್ಲಾಸ್ ಮಾಡಿದಾಗ ಇರುತ್ತೆ. ಸೊ ಇವಾಗ ಸಂಜೆ ಆದ್ರೆ ಎಲ್ಲ ಮನೆಗ್ ಬಂದಿರ್ತಾರೆ ಅನ್ನೋ ಕಾರಣಕ್ಕೆ ಇನ್ಮೇಲೆ ಸಂಜೆನೆ ಕ್ಲಾಸ್ ಮಾಡೋದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಕೆಲ್ಸಕ್ಕೆ ಹೋದವರು, ಎಲ್ಲೇ ಹೋದವರು ಈ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಾನು ಈ ಕ್ಲಾಸ್ ಅನ್ನ ಕೊಡ್ತೀನಿ. ನೀವೆಲ್ರೂ ಇರೋದಕ್ಕೆ ನಾನು ಈ ಕ್ಲಾಸ್ ಕೊಡಕ್ ಸಾಧ್ಯ ಆಗಿದೆ. ಹಾಗಾಗಿ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಆದ್ರೆ ವಿಚಿತ್ರವಾದ ಪ್ರಶ್ನೆಗಳನ್ನ ಕೇಳಿ ನನ್ಗುನು ಇಬ್ಬಂದಿ ಮಾಡದೆ, ನೀವುನು ಇರುಸು ಮುರುಸು ಮಾಡ್ಕೊಳ್ಳದೆ ಇದ್ರೆ ಒಳ್ಳೇದು. ಸೊ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಬಟ್ ನೆಕ್ಸ್ಟ್ ಕ್ಲಾಸ್ ಗಳನ್ನ ತಗೊಳ್ಳೋಣ, ಕಂಡಕ್ಟ್ ಮಾಡ್ತೀನಿ. ಈಗ ಯಾರ್ಯಾರಿಗೆ ಅಟೆಂಡ್ಮೆಂಟ್ ಬೇಕು ಅವರು ದಯವಿಟ್ಟು ಮಾತಾಡ್ತಾ ಇರಿ. ನಾನು